ॐ श्री राघवेन्द्राय नमः। श्री गुरुभ्यो नमः। परम गुरुभ्यो नमः। श्रीमदानंद तीर्थ भगवत्पादाचार्य गुरुभ्यो नमः। श्री वेद व्यासाय नमः। लक्ष्मी हयग्रीवाय नमः। लक्ष्मी वेंकटेशाय नमः। ओम उग्रवीरं महाविष्णुं जलन्तं दुरदोमुखं नरसिंहं भीषणं भद्रं मृत्युं नमाम्यहं पूज्याय राघवेन्द्राय सत्यधर्मरताय च भजतां नमतां कामधेनवे। ಶ್ರೀ ಕ್ಷೇತ್ರ ಇರ್ತಕ್ಕಂಥ ಜ್ವಾಲಾಭವರು ವಿದ್ಯಲಕ್ಷ್ಮೀ ನರಸಿಂಹದೇವರ ಸನ್ನಿಧಾನ, ನವನರಸಿಂಹದೇವರ ಸನ್ನಿಧಾನ, ಮುಖ್ಯ ಪ್ರಾಣದೇವರ ಸನ್ನಿಧಾನ, ನಮ್ಮ ಕ್ಷೇತ್ರಾಭಿಮಾನ ದೇವತೆ ಆಗಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ರಾಯರ ಮುಕ್ತಿಕಾ ಬೃಂದಾವನದಲ್ಲಿ ವಿಜೇಂದ್ರ ತೀರ್ಥರು, ಜಯತೀರ್ಥರು, ರಾಯರು ಮೂರೂ ಮುಕ್ತಿಗೆ ಇರ್ತಕ್ಕಂಥ ಕ್ಷೇತ್ರ. ಅದರಲ್ಲೂ ವಿಶೇಷವಾಗಿ 48 ಕಾರ್ಯಕ್ರಮ ಇರ್ತಕ್ಕಂಥ ಇಂಥ ಕ್ಷೇತ್ರದಲ್ಲಿ ರಾಘವೇಂದ್ರ ಸ್ವಾಮಿಗಳು ಸಂಪೂರ್ಣವಾಗಿ ಪ್ರತಿಯೊಬ್ಬರಿಗೂ ಯಾರು ರಾಯರ ಒಂದು ಅನುಗ್ರಹ ಚಾನಲ್ ನೋಡ್ತಾ ಇದ್ದೀರಿ ಅವರೆಲ್ಲರಿಗೂ ರಾಯರ ಅನುಗ್ರಹ ಮಾಡಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ, ಈ ಚಾನಲ್ಲು ವಿಶೇಷವಾಗಿ ಲಂಡನ್ನು, ಅಮೇರಿಕಾ, ಬೇರೆ ಬೇರೆ ಹೊರದೇಶಕ್ಕೂ ಎಲ್ಲರೂ ನೋಡ್ತಾ ಇದ್ದೀರಾ. ಅದರಲ್ಲಿ ವಿಶೇಷವಾಗಿ ಲಂಡನ್ನಲ್ಲಿರ್ತಕ್ಕಂಥ ಶ್ರೀಹರಿ ಅಂತಕ್ಕಂಥವ್ರಿಗೆ ಒಂದು ವಿಶೇಷವಾಗಿರ್ತಕ್ಕಂಥ ಘಟನೆ, ನಮ್ಮ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳ ಅನುಗ್ರಹ ಯಾವ ರೀತಿಯಾಗಿದೆ ಅಂತಕ್ಕಂಥದ್ದು ಅವರು ಹಂಚಿಕೊಂಡಿದ್ದಾರೆ. ಅವರ ರಾಯರ ಅನುಗ್ರಹ ಅವ್ರಿಗಾಗಲಿ ಅಂತೇಳಿ, ಅವರ ಕುಟುಂಬಕ್ಕೆಲ್ಲ ಆಗಲಿ ಅಂತೇಳಿ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ, ಅವರ ಸ್ವಪ್ನ ರೀತಿಯಲ್ಲಿ ವಿಶೇಷವಾಗಿ ನಮ್ಮ ಕ್ಷೇತ್ರದಲ್ಲಿ ಬಂದು ರಾಘವೇಂದ್ರ ಸ್ವಾಮಿಗಳು ವಿಶೇಷ ಅನುಗ್ರಹವನ್ನು ಮಾಡಿದ್ದಾರೆ. ಆ ಲಂಡನ್ನಲ್ಲಿ ರಾಯರ ಒಂದು ಮಠವನ್ನು ಮಾಡಿದ್ದಾರೆ ಅವರು. ಆ ರಾಯರ ಮಠದಲ್ಲಿ ವಿಶೇಷವಾಗಿ ಎಲ್ಲವೂ ಸಂಪೂರ್ಣವಾಗಿ ನಡೀತಾ ಇದೆ. ಅವರ ಕನಸಿನಲ್ಲಿ ಬಂದು ರಾಘವೇಂದ್ರ ಸ್ವಾಮಿಗಳು ರಥವನ್ನು ಕೊಡು ಅಂತ ಹೇಳಿದ್ದಾರೆ. ರಥ ತಗೊಂಬ ಅಂತ ಹೇಳಿದ್ದಾರೆ. ಕನಸಿನಲ್ಲೇ ರಥ ಬಂದಿದೆ ಅವರಿಗೆ. ಆ ರಥವು ಎಲ್ಲಿದೆ, ಏನು ಎತ್ತ ಅಂತ ಏನೂ ಗೊತ್ತಾಗ್ತಾ ಇಲ್ಲ ಅವರಿಗೆ. ಆದರೆ ಒಂದಾನೊಂದು ದಿವಸ ಆ ಲಂಡನ್ನಿಂದ ಶ್ರೀಕ್ಷೇತ್ರ ಆಗಿರ್ತಕ್ಕಂಥ ಮಂತ್ರಾಲಯ ಕ್ಷೇತ್ರಕ್ಕೆ ಹೋಗಿ ರಾಯರ ದರ್ಶನವನ್ನು ಮಾಡಿ ಗುರುಗಳ ಅನುಗ್ರಹವನ್ನು ಪಡೆದು, ಸುಬುಧೇಂದ್ರ ತೀರ್ಥರ ಅನುಗ್ರಹವನ್ನು ಪಡೆದು, ಅವರ ಒಂದು ತಂದೆ ತಾಯಿ ಮನೆ ವಿಶೇಷವಾಗಿರ್ತಕ್ಕಂಥ ಬೆಂಗಳೂರಿಗೆ ಬಂದಿದ್ದಾರೆ. ಬಂದು ಬೆಂಗಳೂರಲ್ಲಿ ಕುಳಿತುಕೊಂಡು ತಂದೆ ತಾಯಿಗೆ ವಿಶೇಷವಾಗಿ ಮಾಡಿ ಈ ಥರ ಕನಸು ಬಿದ್ದಿದೆ, ಈ ಥರ ನಾವು ರಥವನ್ನು ನಮ್ಮ ಒಂದು ಕ್ಷೇತ್ರಕ್ಕೆ, ನಮ್ಮ ಲಂಡನ್ನಿಗೆ ರಾಯರ ಮಠಕ್ಕೆ ತೊಗೊಂಡೋಗ್ಬೇಕು, ಈ ಥರ ಇದೆ ಅಂತ ಹೇಳಿದ್ದಾರೆ ಅವರಿಗೆ. ಅದೇ ರೀತಿಯಾಗಿ ಅವರ ಮನೆಯಲ್ಲಿ ರಾಯರ ಅನುಗ್ರಹ ಚಾನಲ್ ನೋಡ್ತಕ್ಕಂಥವರು ಅವರು ನೋಡ್ತಾ ಇದ್ದರು. ನಾಗರಾಜ್ ಅಂತ ವಿಶೇಷವಾಗಿರ್ತಕ್ಕಂಥವ್ರವರು, ಅವರ ಅನುಗ್ರಹ ವಿಶೇಷವಾಗಿ ಗುರುಗಳ ಅನುಗ್ರಹದಿಂದ ಎಲ್ಲ ರೀತಿಯ ಅನುಗ್ರಹ ಆಗ್ತಕ್ಕಂಥವ್ರು. ಅವರು ನಮ್ಮ ಕ್ಷೇತ್ರಕ್ಕೆ ಬಂದಿದ್ದಾರೆ. ಅವ್ರ ಮಗನನ್ನು ಕರ್ಕೊಂಡು ನಮ್ಮ ಕ್ಷೇತ್ರಕ್ಕೆ ಬಂದಿದ್ದಾರೆ. ಆ ಕ್ಷೇತ್ರದಲ್ಲಿ ಬಂದು ರಾಯರ ಸ್ಮರಣೆಯನ್ನು ಮಾಡಿದ್ದಾರೆ. 5 ನಿಮಿಷಗಳ ಕೂತ್ಕೊಂಡು ರಾಯರಲ್ಲಿ ವಿಶೇಷವಾಗಿ ಪ್ರಾರ್ಥನೆಯನ್ನು ಮಾಡಿ ರಾಯರ ಸ್ತೋತ್ರವನ್ನು ಪಠನೆಯನ್ನು ಮಾಡಿದ್ದಾನೆ. ಅವರ ಮಗ ಶ್ರೀಹರಿ ಅಂತಕ್ಕಂಥವನು ಪ್ರಾರ್ಥನೆ ಮಾಡಿ ರಾಯರಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ಕೂತಿದ್ದಾಗ ಆ ಕಡೆ ಈ ಕಡೆ ತಿರುಗಿ ನೋಡಿದಾಗ ಇದೊಂದು ರಥ ಕಾಣಿಸ್ತದೆ. ಆ ರಥ ಅವರ ಕನಸಿಗೆ ಬಂದು ಆ ರಥ ಬೇಕು ಅಂತ ಬಂದಿದ್ದಾರೆ. ಗುರುಗಳೇ ಅಂದರು, ಏನಪ್ಪ, ಈ ರಥ ನನಗೆ ರಾಘವೇಂದ್ರ ಸ್ವಾಮಿಗಳ ಕನಸಲ್ಲಿ ಬಂದು ಬೇಕು, ಈ ರಥವನ್ನು ಲಂಡನ್ನಿಗೆ ಬೇಕು ಅಂತ ಇದ್ದಾರೆ, ಅದಕ್ಕೇನೋ ನಾವು ವ್ಯವಸ್ಥೆ ಮಾಡಬೇಕು, ನೀವು ಕೊಳ್ಳೇಬೇಕು ನನಗೆ. ನೋಡಪ್ಪ, ರಥವನ್ನು ದಾನ ಕೊಟ್ಟಿರ್ತಕ್ಕಂಥವ್ರು ರಥದ ಗುರುರಾಜ್ ಅಂತ ಯಲಾಂಗದಲ್ಲಿದ್ದಾರೆ. ಅವರು ಉಷಾ ಗುರುರಾಜ್ ಅಂತ 18 ವರ್ಷಗಳಿಂದ ನಾವು ಈ ರಥವನ್ನು ಇಟ್ಕೊಂಡಿದ್ದೀರಿ. ಇಲ್ಲಿ ಈ ರಥ ಇಲ್ಲಿ ತೊಗೊಂಡಾಗ ಏನು ಮಾಡ್ತೀವಿ, ಹೊಸ ರಥನೇ ಮಾಡಿಸ್ಕೊಂಡು ಬಿಡೋ ಅಂದೆ. ಇಲ್ಲ ಗುರುಗಳೇ, ರಾಯರ ಸ್ವಪ್ನಕ್ಕೆ ಬಂದು ರಾಯರ ಅನುಗ್ರಹ, ಅದರಲ್ಲೂ ನರಸಿಂಹದೇವರ ಅನುಗ್ರಹದಿಂದ ಈ ರಾಯರ ಸ್ವಪ್ನಕ್ಕೆ ಬಂದಿದ್ದಾರೆ, ಇದೇ ರಥವನ್ನು ಕೊಡಬೇಕು ಅಂದರು. ನಾನು ಯಾರೋ ಅಲ್ವೋ, ಅವನ ಭಗವಂತ ರಾಯರು ಏನು ಮಾಡಿಸ್ತಾನೋ ಗೊತ್ತಿಲ್ಲ ಅಂದಾಗ ಅದೇ ರೀತಿಯಾಗಿ ನಮ್ಮ ಗುರುರಾಜ ಮನೆಯಲ್ಲಿ ರಥ ಕೊಟ್ಟಿರ್ತಕ್ಕಂಥವ್ರು ವಿಶೇಷವಾಗಿ ನಮ್ಮ ಕ್ಷೇತ್ರಕ್ಕೆ, ರಾಯರ ಮಠಕ್ಕೆ ರಾಯರ ಅನುಗ್ರಹ ಹೇಗಾಗಿದೆ ಗುರುರಾಜ ಅವರಿಗೆ ಅಂತಂದರೆ, ಯಲಾಂಗದ ಉಷಾ ಗುರುರಾಜ್ ಅಂತಕ್ಕಂಥವ್ರಿಗೆ ಆ ತಿರುಪತಿಗೆ ಹೋಗಿದ್ರು. ಅಲ್ಲಿ ಫೋನ್ ಮಾಡಿದ್ರು, ಗಂಡ ಹೆಂಡತಿ ಸೇರಿ ಫೋನ್ ಮಾಡಿದಾಗ, ಗುರುಗಳೇ ತಿರುಪತಿಲಿದ್ದೀನಿ ಅಂದರು. ಬರಬೇಕಾದ್ರೆ ಹಂಗೆ ಬರಬೇಡಿ ಗುರುಗಳೇ, ಶ್ರೀನಿವಾಸ ಕರ್ಕೊಂಬಂದ್ರಿ ಹಿಂದೆ. ಏನಪ್ಪ ಹಿಂಗೆ ಐತಿ ಅಂದರು. ಆಗ ಅಲ್ಲಿಂದನೇ ಶ್ರೀನಿವಾಸ ದೇವರು ತಂದು ದಾನವಾಗಿ ಕೊಟ್ಟರು.
ಅದರಲ್ಲೂ ವಿಶೇಷವಾಗಿ ರಥವನ್ನು, ಆನೆಯನ್ನು, ಪ್ರಹ್ಲಾದರಾಜರನ್ನು ಮೂರನ್ನೂ ದಾನವನ್ನು ಕೊಟ್ಟಿದ್ದಾನೆ ಕ್ಷೇತ್ರಕ್ಕೆ. ಅವ್ರು ರಾಯ ನಿಂತು ಅವರಲ್ಲಿ ನಿಲ್ಲಿಸ್ಕೊಂಡು ಕಳಿಸ್ಕೊಂಡು ಏನೇನು ಬೇಕು ಎಲ್ಲವನ್ನು ಮಾಡಿಸ್ಕೊಳ್ತಾ ಇದ್ದಾರೆ. ಅದೇ ರೀತಿಯಾಗಿ ಅವರ ಹೆಂಡತಿ ಆಗಿರ್ತಕ್ಕಂಥ ಉಷಾ ಅವರು ಭಗವಂತನಲ್ಲಿ ಬದ್ರಿನಾರಾಯಣ ವಿಶೇಷವಾಗಿ ಕ್ಷೇತ್ರಕ್ಕೆ ಹೋದಾಗ ಅಲ್ಲಿ ವಿಶೇಷವಾಗಿ ಭಗವಂತನಲ್ಲಿ ಐಕ್ಯವಾದರವರು. ಅದೇ ರೀತಿಯಾಗಿ 8 ತಿಂಗಳ, ಈಗ 1 ವರ್ಷ ಆಗಿದೆ ಅವರು, 8ನೇ ತಿಂಗಳು ವಿಶೇಷವಾಗಿ ಐದೂವರೆ ತಿಂಗಳಲ್ಲಿ ಗೋದಾನವನ್ನು ಮಾಡಿದ್ದಾರೆ ಅವರ ಮನೆಯಲ್ಲಿ. ಎಲ್ಲ ಆದ ನಂತರ ಅವರ ಕನಸಿಗೆ ಬಂದಿದ್ದು ವಿಶೇಷವಾಗಿ ರಥ, ಲಂಡನ್ನಲ್ಲಿ ಶ್ರೀಹರಿಗಂತಲ್ಲಿ. ಇಲ್ಲಿ ಅವರು ಬಂದು ಕ್ಷೇತ್ರಕ್ಕೆ ಕೇಳಿದ್ದು ರಥ. ಆಗ ಗುರುರಾಜ್ ಅವರಿಗೆ ವಿಶೇಷವಾಗಿ ಪ್ರಾರ್ಥನೆ ಮಾಡಿಕೊಂಡು ನಾವು ರಾಯರಲ್ಲಿ ಕೇಳಿಕೊಂಡು ಅವ್ರ ಹತ್ರ ಮಾತಾಡಬೇಕಾದ್ರೆ ಬಹಳ ವಿಶೇಷವಾಗಿ ಯಾವ ರೀತಿ ಮಾತಾಡಬೇಕು, ಹ್ಯಾಂಗೆ ಮಾತಾಡೋದು ಗೊತ್ತಿಲ್ಲ. ಗುರುಳೇ ಅಂದೆ. ಆ ಗುರುಳೇ ಅಂದ ತಕ್ಷಣ ಅವರಿಗೆ ಏನೋ ಒಂದು ಆನಂದ, ಸಾಕ್ಷಾತ್ ಗುರುಳಾಗಿರ್ತಕ್ಕಂಥ ರಾಯರೇ ಮಾತಾಡಿಸ್ತಾ ಇದ್ದಾರೆ ಅಂತ ಇದಾದಾಗ ಏನು ಹೇಳಿ ಪರವಾಗಿಲ್ಲ ಅಂದಾಗ ಈ ಥರ ಲಂಡನ್ನಿಂದ ಬಂದಿದ್ದಾರೆ, ಇದೇ ರಥವನ್ನು ದಾನ ಕೊಡಿ ಅಂತ ಕೇಳ್ತಾ ಇದ್ದಾರೆ. ನೀವು ಅನುಮತಿ ಕೊಟ್ಟರೆ ದಾನವನ್ನು ನಾನು ಕೊಡ್ತೀನಿ ಅಂತ ಹೇಳಿದೆ. ಆಗ ರಾಯರು ನಮ್ಮಲ್ಲಿ ನಿಂತು ಹೇಳಿಸಿದ್ದೇನಪ್ಪ ಅಂತಂದರೆ, ಗುರುಗಳೇ ನಿಮ್ಮ ಮನೆಯವರಿಗೆ ಗೋದಾನವನ್ನು ಮಾಡಿದ್ದೀರಾ, ಅವ್ರಿಗೆ ಅರ್ಪಿತ ಆಗಿಲ್ಲ ಅದು, ಅದಕ್ಕೆ ವಿಶೇಷವಾಗಿ ರಥವನ್ನು ದಾನವನ್ನು ಕೊಡಿ ಅಂತ ಹೇಳಿದೆ. ಆ ಮಾತು ಹೇಳಿದ ತಕ್ಷಣ ಕೊಟ್ಬಿಡಿ ಅಂತ ಹೇಳಿದ್ರು. ಇಲ್ಲ ಗುರುಗಳೇ, ನಾನು ಕೊಡೋದು ನ್ಯಾಯರು, ನೀವು ಬಂದು ನೀವು ಸಮರ್ಪಣೆ ಮಾಡಬೇಕು ಅಂತ ಹೇಳಿದ್ರು. 3 ದಿನ ಟೈಮ್ ತಗೊಂಡು ರಾಘವೇಂದ್ರ ಸ್ವಾಮಿಗಳ ವಿಶೇಷ ಅನುಗ್ರಹ ನಮ್ಮ ಗುರುರಾಜ್ ಅವರಿಗೆ ವಿಶೇಷವಾಗಿ ಆಯಿತು. ಅವರ ಮಗಳು, ಅಳಿಯ ಮತ್ತು ಗುರುರಾಜ್ ಅವರು ಎಲ್ಲರೂ ಬಂದು ಅವರನ್ನು ಲಂಡನ್ನಲ್ಲಿರ್ತಕ್ಕಂಥ ಶ್ರೀಹರಿಯನ್ನು ಕರೆಸಿ ಇಲ್ಲಿಗೆ ಆಗ ಆ ದಾನವನ್ನಾಗಿ ವಿಶೇಷವಾಗಿ ಆ ರಥವನ್ನು ದಾನವನ್ನಾಗಿ ಕೊಟ್ಟರು. ಅಂಥ ರಥ ದಾನ ವಿಶೇಷವಾಗಿರ್ತಕ್ಕಂಥ ದಾನದಲ್ಲಿ ಅತಿ ಶ್ರೇಷ್ಠ ಅನ್ನದಾನ. ಅದರೊಂದು ವಿಶೇಷವಾಗಿ ಈ ರಥವನ್ನು ದಾನವನ್ನು ಕೊಟ್ಟಾಗ ಅದಕ್ಕೋಸ್ಕರ ಒಂದು ದಾಖಲೆ ಹೇಳ್ತಾರೆ, ಎಲ್ಲಿ ರಥೋತ್ಸವಗಳು ನಡೆಯುತ್ತೆ, ಎಲ್ಲಿ ರಥೋತ್ಸವ ನಡೆದಾಗ ಭಗವಂತ ಅಲ್ಲಿ ಕೂತ್ಕೊಂತಾನೆ ಇದ್ರೆ ಆ ಭಗವಂತ ರಥದಲ್ಲಿ, ಆ ದೇವಸ್ಥಾನದಲ್ಲಿ ಬಿಟ್ಟು ರಥದಲ್ಲಿ ಕೂತ್ಕೊಂಡು ಎಲ್ಲರನ್ನು ಉದ್ಧಾರ ಮಾಡ್ತಕ್ಕಂಥವನಾಗ್ತಾನೆ ಅಂತ ಹೇಳ್ತಾರೆ. ಅದಕ್ಕೋಸ್ಕರವಾಗಿ ಅವರ ಕುಟುಂಬಕ್ಕೆಲ್ಲ ಭಗವಂತ ವಿಶೇಷವಾಗಿ ಅನುಗ್ರಹವನ್ನು ಮಾಡ್ತಕ್ಕಂಥವರಾಗ್ತಾರೆ. ಈಗಲೂ ಲಂಡನ್ನಲ್ಲಿ ವಿಶೇಷವಾಗಿ ಇಲ್ಲಿರ್ತಕ್ಕಂಥ ಕ್ಷೇತ್ರದಲ್ಲಿರ್ತಕ್ಕಂಥ ರಥ ಲಂಡನ್ ರಾಯರ ಮಠಕ್ಕೆ ಹೋಗಿದೆ. ಅದೊಂದೇ ಹೋಗಿಲ್ಲ, ಅವರು ಗುರುಗಳು ಏನು ಹೇಳಿದ್ರು, ಗುರುರಾಜ್ ಅವರು ಏನು ಹೇಳಿದ್ರು ಅಂದರೆ ವಿಶೇಷವಾಗಿ ರಥದ ಗುರುರಾಜು ವಿಶೇಷವಾಗಿ ಇನ್ನೊಂದು ಹೇಳಿದ್ರು, ರಥ ಒಂದೇ ಕೊಡಲ್ಲ ಗುರುಗಳೇ, ನಾನು ರಥ ಒಂದೇ ಕೊಟ್ಟರೆ ನಮಗೆ ಪುಣ್ಯ ಬರಲ್ಲ ಅಂದರು. ಯಾಕೆ ಗುರುಗಳು ಹೆಂಗೆ ಹೇಳ್ತಾ ಇದ್ದಾರೆ ಅಂದಾಗ, ಅವರೇ ವಿಶೇಷವಾಗಿ ರಾಯರ ಅನುಗ್ರಹದಿಂದ ನಮ್ಮ ಗುರುಗಳಾಗಿರ್ತಕ್ಕಂಥ ಜ್ವಾಲಾಭವೈದ್ಯರ ಶ್ರೀದೇವರು, ಶ್ರೀನಿವಾಸ ದೇವರ ಅನುಗ್ರಹ, ಮುಖ್ಯಪ್ರಾಣ ದೇವರ ಅನುಗ್ರಹ, ರಾಯರ ಅನುಗ್ರಹದಿಂದ ಅವರ ಮನಸ್ಸಿನಲ್ಲಿ ಪ್ರಹ್ಲಾದರಾಜರನ್ನು ಕೊಟ್ಟು ಅದರ ಮೇಲೆ ಪ್ರಹ್ಲಾದರಾಜನ್ನು ಕೂಡಿಸಿ ರಥವನ್ನು ಎಳೀಲಿ ಅಂತೇಳಿ ಪ್ರಹ್ಲಾದರಾಜರನ್ನು ದಾನವಾಗಿ ಕೊಟ್ಟರು. ಹೀಗೆ ಇದೇ ರೀತಿಯಾಗಿ ಆ ಲಂಡನ್ನಲ್ಲಿ ವಿಶೇಷವಾಗಿ ಈಗಲೂ ಆ ರಥ ವಿಶೇಷವಾಗಿ ನಡೀತಾ ಇದೆ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಎಲ್ಲಿ ನಿನ್ನ ಭಕ್ತರೋ ಅಲ್ಲೇ ಮಂತ್ರಾಲಯ, ಎಲ್ಲಿ ನಿನ್ನ ನೆನೆವರೋ ಅಲ್ಲೇ ದೇವಾಲಯ. ಇದರಿಂದ ಇವೆಲ್ಲ ಒಂದೊಂದು ಕ್ಷಣ, ಒಂದೊಂದು ಗಳಿಗೆಗೆ ಹೇಗಿರುತ್ತೆ ಅಂತ ಹೇಳಿದ್ರೆ, ಎಲ್ಲೆಲ್ಲಿ ನೋಡ್ತಾರೋ, ಎಲ್ಲೆಲ್ಲಿ ಏನು ಮಾಡ್ತಾರೋ ಗೊತ್ತೇ ಆಗುತ್ತೆ. ಅದಕ್ಕೋಸ್ಕರವಾಗಿ ಏನೇ ಒಂದು ದಾನವನ್ನು ಕೊಟ್ಟಾಗ ನಾವು ದಾನವನ್ನು ಹೇಳ್ಕೊಂಡ್ಬಿಡ್ದು. ಈ ದಾನದಲ್ಲಿ ಯಾಕೆ ಈ ಮಾತು ಹೇಳ್ತಾ ಇದ್ದೀವಿ ಅಂತ ಹೇಳಿದ್ರೆ, ಈ ರಥದಲ್ಲಿ ವಿಶೇಷವಾಗಿ ಸಾಕ್ಷಾತ್ ಭಗವಂತನೇ ಕೂತಿರ್ತಾನೆ. ಆ ಭಗವಂತ ಅವರವರ ಕುಟುಂಬಕ್ಕೆ ಅವರವರು ಏನೇನು ಮಾಡ್ತಾರೆ, ಏನು ಸಾಧನೆಗಳು ಮಾಡ್ತಾರೆ, ಅದೆಲ್ಲ ಪುಣ್ಯಗಳನ್ನು ಸಂಪಾದನೆ ಮಾಡ್ತಕ್ಕಂಥ ಭಾಗ್ಯ ಆ ಭಗವಂತನ ಕೊಡ್ತಾರೆ. ಅದಕ್ಕೋಸ್ಕರ ಬರುವಾಗ ಬೆತ್ತಲೆ, ಹೋಗುವಾಗ ಬೆತ್ತಲೆ, ಬರೀ ಕತ್ತಲೆಯಲ್ಲಿ ಇಷ್ಟೆಲ್ಲ ಮಾಡ್ತೀವಿ. ಅದಕ್ಕೆ ಸಾಧನ ಶರೀರ ಇದೆ. ಈ ಶರೀರ ಹೇಗಿರುತ್ತೆ ಅಂತಂದರೆ, ಸಾಧನ ಶರೀರ, ಸಾಧನ ಶರೀರವಿದು ನೀ ದಯದಿ ಕೊಟ್ಟದ್ದು ಸಾಧಾರಣವಲ್ಲ ಸಾಧು ಪ್ರಿಯನೇ. ಈ ಶರೀರ ಕೊಟ್ಟಿರ್ತಕ್ಕಂಥ ಭಗವಂತ, ಇದೆಲ್ಲ ಮಾಡಿಸ್ಕೊಳ್ತಕ್ಕಂಥ ಭಗವಂತ. ಇಂಥ ರಾಘವೇಂದ್ರ ಸ್ವಾಮಿಗಳ ವಿಶೇಷ, ಅದರಲ್ಲೂ ವಿಶೇಷವಾಗಿ ಅವರ ತಂದೆ ತಾಯಿಯ ಗುರುರಾಜವರ, ರಥದ ಗುರುರಾಜವರ ವಿಶೇಷವಾಗಿರ್ತಕ್ಕಂಥ ಏನಪ್ಪ ಅಂತ ಹೇಳಿದರೆ, ಅವರ ತಂದೆ ತಾಯಿ ಗರ್ಭದಲ್ಲಿ ಹುಟ್ಟಿ ಅವರು ಯಾವ ರೀತಿಯಾಗಿ ಏನು ಮಾಡಿದ್ರು, ಇಂದಿನ ಜನರು ಏನು ಮಾಡಿದ್ರು ಏನೋ ಗೊತ್ತಿಲ್ಲ. ಸಾಕಷ್ಟು ಅಂದರೆ ನೀವು ಅರ್ಥ ಆಗಿರ್ಬೋದು, ಬೇಕಾದಷ್ಟು ಎಲ್ಲಿ ಮಠಗಳಿದೆ, ರಾಯರ ಮಠಗಳಿದೆ, ಆ ಮಠಕ್ಕೆಲ್ಲ ರಥವನ್ನು
ಆನೆಯನ್ನ, ಪ್ರಹ್ಲಾದರಾಜರನ್ನ, ಮುಖ್ಯಪ್ರಾಣ ದೇವರನ್ನ, ರಾಮದೇವರನ್ನ, ಶ್ರೀನಿವಾಸ ದೇವರನ್ನ ಇಂಥವೆಲ್ಲವನ್ನು ದಾನವನ್ನು ಹಾಕಿ ಕೊಡ್ತಾ ಇದ್ದಾರೆ. ಅವರೇನು ಕೊಡ್ತಾ ಇಲ್ಲ, ಅವರಲ್ಲಿ ನಿಂತು ಭಗವಂತ ವಿಶೇಷವಾಗಿ ರಾಯರೇ ನಿಂತು ಅದನ್ನೆಲ್ಲ ಕೊಡ್ತಾ ಇದ್ದಾರೆ. ಮತ್ತು ರೀಸೆಂಟಾಗಿ ವಿಶೇಷವಾಗಿ ಕೆಲವೇ ದಿನಗಳಲ್ಲಿ ವಿಶೇಷವಾಗಿ ಅವರು ಮುಖ್ಯಪ್ರಾಣ ದೇವರನ್ನು ಕೊಟ್ಟಿದ್ದೀನಿ ಅಂತ ನಾನು ಕೇಳ್ಪಟ್ಟಿರಲಿ. ಅದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಅದರಲ್ಲೂ ಅದೇ ಪ್ರತಿಮೆಯಾಗಿರ್ತಕ್ಕಂಥ ಹಳೆಯ ಪ್ರತಿಮೆ ವಿಶೇಷವಾಗಿರ್ತಕ್ಕಂಥ ಸಂಸ್ಥಾನಕ್ಕೆ ಪೂಜೆಗೋಸ್ಕರವಾಗಿ ಕೊಟ್ಟಿರ್ತಕ್ಕಂಥ ರಾಮಚಂದ್ರ ಪ್ರಭು ಪುರಾತನ ಕಾಲದ್ದು ಯಾರೋ ದಾನವಾಗಿ ಇವರು ಕೊಟ್ಟಿದ್ದಾರೆ. ಅದನ್ನು ವಿಶೇಷವಾಗಿ ವ್ಯಾಸರಾಜ ಮಠ ಸ್ವಾಮಿಗಳಿಗೆ ವಿಶೇಷವಾಗಿ ಶ್ರೀನಿವಾಸ ದೇವರನ್ನು ದಾನವಾಗಿ ಕೊಟ್ಟಿದ್ದಾರೆ. ಈಗಲೂ ಅವರ ಸಂಸ್ಥಾನ ಪೂಜೆಯಲ್ಲಿ ಇಟ್ಕೊಂಡು ಅವರೆಲ್ಲರಿಗೂ ನೋಡಿಸ್ತಾ ಇದ್ದಾರೆ. ಅಂತಹ ಗುರುಗಳ ಒಂದು ಸ್ಮರಣೆ, ರಾಯರ ಒಂದು ಸ್ಮರಣೆ ಬಹಳ ಅದ್ಭುತವಾಗಿರ್ತಕ್ಕಂಥ ಅದಕ್ಕೋಸ್ಕರವಾಗಿ ಇಂತಹ ಕ್ಷೇತ್ರದಲ್ಲಿ ನಮ್ಮ ಗುರುಗಳಾಗಿರ್ತಕ್ಕಂಥ ಎಲ್ಲರೂ ನೋಡಿಕೊಂಡು ಎಲ್ಲರನ್ನು ಉದ್ಧಾರ ಮಾಡ್ತಕ್ಕಂಥವರಾಗಿ ಇಂತಹ ಗುರುಗಳ ಸೇವೆಯನ್ನು ಯಾರು ಮಾಡ್ತೀರಾ, ಇಂತಹ ಗುರುಗಳ ಒಂದು ಅನುಗ್ರಹವನ್ನು ಯಾರು ಪಡಿತೀರಾ, ಅವ್ರಿಗೆ ಏನು ಕೇಳ್ತೀರ ವರ ಎಲ್ಲವೂ ಕೊಡೋದು. ಬೇಡಿದವರವ ಕೊಡುವ ಭಕ್ತರ ತಪ್ಪು ನುಡಾದೆ ಬಂದು ಹೊರೆವ. ಇಂತಹ ಗುರುಗಳ ಸೇವೆಯನ್ನು ಯಾರು ಮಾಡ್ತೀರಾ ಅವರಿಗೆಲ್ಲರಿಗೂ ನಿಮ್ಮ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳು ಅನುಗ್ರಹವನ್ನು ಮಾಡಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ, ಎಲ್ಲಿ ನಮ್ಮ ಶ್ರೀ ಗುರುಗಳ ರಾಘವೇಂದ್ರ ಸ್ವಾಮಿಗಳ ವಿಶೇಷವಾಗಿರ್ತಕ್ಕಂಥದ್ದು ರಾಯರ ಅನುಗ್ರಹ ಚಾನಲ್ ನೋಡ್ತಾ ಇರ್ತಕ್ಕಂಥವರು 10 ಲಕ್ಷ ಜನಗಳನ್ನು ವಿಶೇಷವಾಗಿ ನೋಡಿದ್ದೀರಾ. ಅವರೆಲ್ಲರಿಗೂ ಭಗವಂತ ಆರೋಗ್ಯ, ಒಳ್ಳೆಯ ಭಾಗ್ಯ, ಒಳ್ಳೆಯ ಸಂಪತ್ತನ್ನು ಕೊಟ್ಟು ಭಗವಂತ ಎಲ್ಲರನ್ನೂ ಕಾಪಾಡಲಿ. ಅವರ ಸಮಸ್ಯೆಗಳು ಏನೇನಿದೆಯೋ ಆ ಸಮಸ್ಯೆ ಎಲ್ಲ ಪರಿಹಾರ ಆಗಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ, ರಾಯರ ಅನುಗ್ರಹ ಚಾನಲ್ ನೋಡ್ತಕ್ಕಂಥವ್ರು ಓಂ ಶ್ರೀ ರಾಘವೇಂದ್ರಾಯ ನಮಃ ಅಂತೇಳಿ ಕಾಮೆಂಟ್ ಹಾಕಿ ಸಬ್ಸ್ಕ್ರೈಬ್ ಮಾಡಿ. ಇವರೆಲ್ಲರಿಗೂ ಭಗವಂತ ಅನುಗ್ರಹ ಮಾಡಲಿ ಅಂತೇಳಿ ಭಗವಂತನ ಪ್ರಾರ್ಥನೆ ಮಾಡಿ, ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು. ಮಧ್ವಾಂತರದ ಭಾರತೀಶಾರ್ಪಣಮಸ್ತು. ಪುಟ್ಟರಾಯರೇ, ಏನ್ ಮಾಡ್ತಿದ್ದೀರಾ? ಪ್ರತಿದಿನ ನಮ್ಮ ಅಪ್ಪ ಅಮ್ಮ ನಿಮ್ಮ ಚಾನೆಲ್ ನ ಎಲ್ಲಾ ವಿಡಿಯೋಗಳನ್ನ ನೋಡುತ್ತಾರೆ, ಆದ್ರೆ ಸಬ್ಸ್ಕ್ರೈಬ್ ಶೇರ್ ಮಾಡೋದು ಮರೆತಿದ್ದಾರೆ. ಅದಕ್ಕೆ ನಾನು ಸಬ್ಸ್ಕ್ರೈಬ್ ಶೇರ್ ಮಾಡ್ತಿದ್ದೆ, ಕಮೆಂಟ್ ಕೂಡ ಮಾಡ್ತಿದ್ದೆ. ಹಾಗಾದ್ರೆ ನೀವು ಕೂಡ ಸಬ್ಸ್ಕ್ರೈಬ್ ಶೇರ್ ಕಮೆಂಟ್ ಮಾಡಿ ಪ್ಲೀಸ್. श्री राघवेन्द्र